ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದ್ದೀನ? ಓಕೆ. ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಅಶೋಕ್ ನಗರ್ ಲಿಮಿಟ್ಸ್ ಅಲ್ಲಿ 5 ಮಕ್ಕಳು, JK ನಗರ್ ಲಿಮಿಟ್ಸ್ ಅಲ್ಲಿ 7 ಮಕ್ಕಳು, ಕೃಷ್ಣನಗರದಲ್ಲಿ 6, ಟೋಟಲ್ 15 ಮಕ್ಕಳು ಸರ್. ನೀನು ಸಸ್ಪೆನ್ಷನ್ ಅಲ್ಲಿ ಇರೋದಕ್ಕೂ ನಾನು ಅಧಿಕಾರ ಕಳ್ಕೊಂಡು ಅಪೋಸಿಷನ್ ಅಲ್ಲಿ ಇರೋದಕ್ಕೂ ಕಾರಣ ಆಗಿರೋ ಆ ಅಧಿಕ ಶಿವ ಈಗ ನಮ್ಮ ಹತ್ರ ತಗಲಾಕೊಂಡಿದ್ದಾನೆ. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತ ಮಾತಾಡ್ತಿರೋದು ಕಿಚ್ಚ ಸುದೀಪ್ ಅವರ ಮಾರ್ಕ್ ಟ್ರೈಲರ್ ರಿಯಾಕ್ಷನ್ ಬಗ್ಗೆ. ಮಾರ್ಕ್ ಇದೊಂದು ಮುಂದೆ ಬರುವ ಭಾರತೀಯ ಆಕ್ಷನ್ ಡ್ರಾಮಾ ಚಲನಚಿತ್ರವಾಗಿದ್ದು ವಿಜಯ್ ಕಾರ್ತಿಕ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಸುದೀಪ್ ಅವರು ಈ ಒಂದು ಚಲನಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರವನ್ನು ಕನ್ನಡ ಮತ್ತು ತಮಿಳು ಭಾಷೆಯಲ್ಲಿ ಏಕಕಾಲದಲ್ಲಿ ಚಿತ್ರೀಕರಿಸಲಾಗಿದೆ. ಈ ಒಂದು ಚಲನಚಿತ್ರವನ್ನು ಸತ್ಯಜ್ಯೋತಿ ಫಿಲ್ಮ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದ ಕಾಸ್ಟಿಂಗ್ ಬಗ್ಗೆ ನಾವು ನೋಡೋದಾದ್ರೆ, ಈ ಒಂದು ಚಲನಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಅಜಯ್ ಮಾರ್ಕಂಡೆ ಆಕ ಅಥವಾ ಮಾರ್ಕ್ ಆಗಿ ಕಾಣಿಸ್ಕೊಳ್ತಾರೆ. ಅದೇ ರೀತಿ ಆದಿಕೇಶವನಾಗಿ ಟಾಮ್ ಚಾಕೋ ಅವರು ಕಾಣಿಸ್ಕೊಳ್ತಾರೆ ಮತ್ತು ನವೀನ್ ಚಂದ್ರ, ವಿಕ್ರಾಂತ್, ಯೋಗಿ ಬಾಬು, ಗುರು ಸೋಮಸುಂದರಂ, ಅಶ್ವಿಕಾ, ನಿಶ್ವಿಕಾ ನಾಯ್ಡು, ರೋಶ್ನಿ ಪ್ರಕಾಶ್ ಮತ್ತು ದೀಪ್ಶಿಕಾ ಅವರು ಸಹ ಈ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಳ್ಳಿದ್ದಾರೆ. ಈ ಒಂದು ಚಲನಚಿತ್ರದ ಸಂಗೀತದ ಬಗ್ಗೆ ನಾವು ನೋಡೋದಾದ್ರೆ, ಬಿ ಅಜನೀಶ್ ಲೋಕನಾಥ್ ಅವರು ಈ ಒಂದು ಚಲನಚಿತ್ರದ ಸಂಯೋಜಕರೆಂದು ಖ್ಯಾತಿ ಪಡೆದಿದ್ದಾರೆ. ಚಿತ್ರದ ಮೊದಲ ಹಾಡು ಹಲವಾರು ಮಾಧ್ಯಮಗಳಲ್ಲಿ ವರದಿಯಾಯಿತು. ಇದು ಅವರ ಬಿಡುಗಡೆ ವೇಳಾಪಟ್ಟಿ ಮತ್ತು ಆರಂಭಿಕ ಪ್ರೇಕ್ಷಕರ ಪ್ರತಿಕ್ರಿಯೆಯನ್ನು ಗಮನಿಸಿತು. ಈ ಒಂದು ಚಲನಚಿತ್ರದ ಮಾರ್ಕೆಟಿಂಗ್ ಬಗ್ಗೆ ನಾವು ನೋಡೋದಾದ್ರೆ, ಟೀಸರ್ ವಿವರಣೆಗಳು ಮತ್ತು ಟೈಟಲ್ ನವೀಕರಣವನ್ನು ಟೈಮ್ಸ್ ಆಫ್ ಇಂಡಿಯಾ, ಒನ್ ಇಂಡಿಯಾ, ಪಬ್ಲಿಕ್ ಟಿವಿ ಮತ್ತು ಝೂಮ್ ಟಿವಿ ಸೇರಿದಂತೆ ಮಾಧ್ಯಮಗಳು ಪ್ರಕಟಿಸಿವೆ. ವರದಿಯ ಸಾಮಾನ್ಯವಾಗಿ ಚಿತ್ರದ ಘೋಷಣೆ, ಪಾತ್ರವರ್ಗದ ವಿವರಣೆಗಳು ಮತ್ತು ನಿಗದಿತ ಬಿಡುಗಡೆ ವಿಂಡೋದ ಮೇಲೆ ಕೇಂದ್ರೀಕೃತವಾಗಿದೆ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಮೂವಿ ಡಿಸೆಂಬರ್ 25, 2025 ರಿಲೀಸ್ ಆಗಲಿದೆ. ಪ್ರಸ್ತುತ ವರದಿಯು ಮುಖ್ಯವಾಗಿ ಘೋಷಣೆ, ಲೇಖನಗಳು, ಸಂಗೀತ, ಬಿಡುಗಡೆ ವರದಿಗಳು ಮತ್ತು ನಿರ್ಮಾಣ ನವೀಕರಣಗಳನ್ನು ಒಳಗೊಂಡಿದೆ. ವಿಶ್ವಾಸಾರ್ಹ ಮೂಲಗಳಿಂದ ಲಭ್ಯವಾದ ವಿಮರ್ಶಾತ್ಮಕ ವಿಮರ್ಶೆಗಳು ಮತ್ತು ಬಾಕ್ಸ್ ಆಫೀಸ್ ಡೇಟಾವನ್ನು ಸೇರಿಸಲಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.